ನಮಸ್ಕಾರ ರೀ ಕಾರ್ಖಾನೆ ಮಾಲೀಕರುಗಳ ನಮ್ಮ ರೈತರ ಕಬ್ಬಿಗೆ ಒಂದು ಒಳ್ಳೆ ಬೆಲೆ ಕೊಡ್ರಿ ಅಂದ್ರೆ ಕಣ್ಣಾಗ ನೀರು ತೆಗೆದ್ರಿ ಅಂತ ಬಾಯಿ ಕಿಸಿದ್ರಿ ನೀವ ಫ್ಯಾಕ್ಟ್ರಿ ನಡೆಸಿಬಿಡ್ರಿ ಅಂತಂದ್ರೆ ಇವತ್ತು ಕೊಡ್ರಿ ಫ್ಯಾಕ್ಟ್ರಿ ನಡೆಸ್ತೆ ನಾವು ನೋಡ್ತೀವಿ. ಅವತ್ತೇನಿತ್ತು ಸೆಕ್ರೇಟ್ ಇವತ್ತೇನೈತಿ ನೀವ ಹೇಳ್ರಿ ಬಾಯಿ ಬಿಟ್ಟು. ಅವತ್ತು ನಮ್ಮ ರೈತರ ಪ್ರತಿಭಟನೆ ಮಾಡುವಾಗ ಸೆಕ್ರೇಟ್ ಎಷ್ಟಿತ್ತಪ್ಪ 35ರಿಂದ 38 ರೂಪಾಯಿ ಇತ್ತು. ಬಟ್ ಇವತ್ತು ಎಷ್ಟೈತಿ 60ರಿಂದ 65 ರೂಪಾಯಿ ಐತಿ. 1 to ಡಬಲ್ ಆಗೈತಿ. ರೈತರಿಗೆ ಎಷ್ಟು ಕೊಟ್ರಿ ನೀವು ಬೆಂಬಲ ಬೆಲೆ? 3200 ರೂಪಾಯಿ ಕೊಟ್ರಿ. 3500 ಕೊಡ್ರಿಪ್ಪ, ಕೈ ಮುಗಿತೇವೆ ಅಣ್ಣಾರ ಸಾವ್ಕಾರ, ನಿಮ್ಮ ಕಾಲು ಬೀಳ್ತೀವಿ, ಇನ್ನೊಂದು 200 ರೂಪಾಯಿ ಹಾಕಿ ಕೊಡ್ರಿ, ನಿಮ್ಮ ಹೆಸರಲ್ಲಿ ಒಂದು ತುತ್ತು ಅನ್ನ ತಿಂತೇವೆ ಅಂದ್ರೆ ಆಗೋದಿಲ್ಲ, ಫ್ಯಾಕ್ಟ್ರಿ ನೀವು ನಡೆಸ್ರಿ, ಯಾರ ಕಡೆ ಕೊಡ್ರಿ ಕೊಡ್ರಿ ಅಂತ ಕುಂತ್ರಿ ನೀವು. ನಮ್ಮ ರೈತರನ್ನ ಉಪವಾಸ ಕೆಡವಿದ್ರಿ. ನಿಮಗೂ ಬುದ್ಧಿ ಬರ್ಬೇಕೀಗ. ನೀವೇನೀಗ 3500 ರೂಪಾಯಿ ಕೊಡೋಂಗಿಲ್ಲ ಅಂತಿದ್ದೀರಲ್ಲ, ಇನ್ನೊಂದು ಸಾವಿರ ಜಾಸ್ತಿ ಹಾಕಿ ಕೊಡ್ರಿ. ಅದೇ ಕಬ್ಬು ಅದೇ ರಸನ ಅದ್ರಾಗ ಸಕ್ರೆ ಮಾಡಿರಿ ನೀವು, ಅದೇ ಸಕ್ರೆ ಸ್ಟಾಕ್ ಸಕ್ರೆನ ಈಗ ಮಾರ್ಯಾರಿ ನೀವು. ಅದೇ ರೊಕ್ಕದಾಗ ನೀವು 1 ಸಾವಿರ ಜಾಸ್ತಿ ಹಾಕಿ ಕೊಡ್ಬೇಕೀಗ. ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಸು ಇದ್ರ ಬಗ್ಗೆ ಮಾತಾಡ್ಬೇಕು, ಬೇರೆದ್ರ ಬಗ್ಗೆ ಮಾತಾಡೋದಲ್ಲ. ನಿಮ್ಮ ಸುತ್ತಮುತ್ತ ಏನು ಸಮಸ್ಯೆ, ನಿಮ್ಮ ರೈತರಿಗೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಮಾತಾಡ್ರಿ. ದಯಮಾಡಿ ನಾ ಕಾರ್ಖಾನೆ ಮಾಲೀಕರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ರೈತರಿಗೇನು ಬೆಂಬಲ ಬೆಲೆ 3200 ಕೊಟ್ಟಿರಲ್ಲ, ಅವ್ರಿಗೆ ಇನ್ನೊಂದು 500 ರೂಪಾಯಿ ಜಾಸ್ತಿ ಕೊಡ್ರಿ ಕ್ವಿಂಟಾಲಿಗೆ. ಯಾಕಂದ್ರೆ ರೈತ ಸಕ್ರೆ ಖರೀದಿ ಮಾಡಕ್ಕೆ ಹೋದ್ರೆ ನೀ ರೈತಪ್ಪ ಕಡಿಮೆ ರೇಟಿಗೆ ಮಾರಿ ಅಂತೇಳಿ ಯಾರೇನೋ ಕಡಿಮೆ ರೇಟಿಗೆ ಸಕ್ರೆ ಕೊಡೋದಿಲ್ಲ. ಸೊ ಅವಂಗ ಇನ್ನೊಂದು 500 ರೂಪಾಯಿ ಕ್ವಿಂಟಲ್ ಹಾಕಿ ಕೊಟ್ರೆ ಆ ರೈತನ ಖುಷಿಯಾಗಿರ್ತಾನ. ರೈತ ಖುಷಿಯಾಗಿದ್ರೆ ದೇಶನ ಖುಷಿಯಾಗಿರುತ್ತೆ. ಧನ್ಯವಾದಗಳು.